ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗಣೇಶ್ ಜೋಶ್ಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದ್ವಿತೀಯ PUC ಫಲಿತಾಂಶ 1 ಓಕೆ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಆಯಿತು, ಎಲ್ಲರೂ ಕೂಡ ಆರ್ಟಿಕಲ್ಸ್ ಆಯಿತು, ನ್ಯೂಸ್ ಚಾನಲ್ ಸರ್ಚ್ ಮಾಡ್ತಾ ಇದ್ದೀರಾ. ಸೆಕೆಂಡ್ PUC ರಿಸಲ್ಟ್ ನಾಳೆ ಬರ್ತದಾ ಇಲ್ಲ ಅಂತಂದು ಕನ್ಫ್ಯೂಷನಲ್ಲಿ ಇದ್ದೀರಾ. ಸೊ ಹಂಗಾಗಿ ನಾಳೆ ಬರ್ತಕ್ಕಂಥ ನ್ಯೂಸ್ ಚಾನಲ್ ಅಥವಾ ನ್ಯೂಸ್ ಚಾನಲ್ ಅನ್ನೋ ಬದಲು ನ್ಯೂಸ್ ಪೇಪರ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ನ ಇವಾಗ ಮಾತಾಡ್ತಾ ಇದ್ದೀನಿ. ನಿಮ್ಗೆ ನಾಳೆ ಕೂಡ ಗೊತ್ತಾಗಿರ್ತದೆ ಕೆಲವೊಂದಿಷ್ಟು ಹುಡುಗರಿಗೆ, ಬಟ್ ಆದರೂ ಕನ್ಫ್ಯೂಷನಲ್ಲಿ ಇದ್ದೀರಾ. ಓಕೆ, ಸೆಕೆಂಡ್ PUC ರಿಸಲ್ಟ್ ಯಾವಾಗ ಬರುತ್ತೆ ನೋಡಿ. ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ನಾಳೆನೇ ಬರಬೇಕಿತ್ತು ರಿಸಲ್ಟ್, ಬಟ್ ರೀಸನ್ ಇದೆ, ನಾಳೆ ಬರ್ತಾ ಇಲ್ಲ. ಓಕೆ, ಇದುವರೆಗೂ ಕೂಡ ನಿಮ್ಗೆ ಗೊತ್ತಿರುವ ಹಾಗೆ ನಿಮ್ಮ ಸೆಕೆಂಡ್ PUC ಏನಿದೆ ಈಗ ಬೋರ್ಡ್ದು ಇನ್ನೂ ಕೂಡ ಆದೇಶನೂ ಕೂಡ ಹೊರಡಿಸಿಲ್ಲ. ಆ್ಯಂಡ್ ನಾಳೆ ನಿಮಗೇನು ಪ್ರೆಸ್ ಮೀಟಿಗೆ ಕೂಡ ಕರಿತೀನಿ ಅಂತ ಏನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ನಿಮ್ಗೆ ನ್ಯೂಸ್ ಪೇಪರಲ್ಲಿ ನಾಳೆ ಬರ್ತಕ್ಕಂಥ ಈ ಒಂದು ಟಾಪಿಕ್ ನೋಡಿದ ಮೇಲೆ ನಿಮ್ಗೆ ಇನ್ನೂ ಕೂಡ ಕ್ಲಿಯರ್ ಆಗುತ್ತೆ, ನಾಳೆ ರಿಸಲ್ಟ್ ಬರಲ್ಲ ಅಂತ ಕನ್ಫರ್ಮ್ ಆಗುತ್ತೆ ನಿಮಗೆ. ಸೊ ಹಾಗಾದರೆ ಯಾವಾಗ ರಿಸಲ್ಟ್ ಬರುತ್ತೆ? ಹಂಗಾರೆ 8ಕ್ಕೆ ಬರುತ್ತಾ? ಓಕೆ ನೋಡಿ, ಇದರಲ್ಲಿ ಏನು ಕೊಟ್ಟವ್ರೆ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಇದೇ 8ರಂದು ಪ್ರಕಟವಾಗುವ ಸಾಧ್ಯತೆ ಇದೆ. ಓಕೆ, ಸಾಧ್ಯತೆ ಅಂತಂದರೆ ಬಹುಶಃ ಅಂತಾರಲ್ಲ ಆ ರೀತಿ ಕೊಟ್ಟರೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮೂಲಗಳು ತಿಳಿಸಿವೆ. ಅಂದರೆ ಈ ಮೊದಲಿನ ತಾತ್ಕಾಲಿಕ ವೇಳಾಪಟ್ಟಿ ಅಂದರೆ ಈಗ ಪ್ರೊವಿಷನಲ್ ಏನು ಬಿಟ್ಟಿದ್ರು ರಿಸಲ್ಟ್ 7ಕ್ಕೆ ಬಿಡ್ತೀನಿ ಅಂತಂದು ಆ ಫಲಿತಾಂಶ ಪ್ರಕಟ ಮಾಡಬೇಕಿತ್ತು. ಫಲಿತಾಂಶ ಪ್ರಕಟಿಸುವ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆಯಲಾಗಿದೆ. ಅವರ ಸಮಯ ನೋಡಿಕೊಂಡು ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ಇಲಾಖೆ ಅಧಿಕಾರಿಯೊಬ್ಬರು ತಿಳಿಸಿದರು. ಅಂದರೆ ಇದು ಇವಾಗ ಅಂದರೆ ಸದ್ಯಕ್ಕೆ ಈವ್ನಿಂಗ್ ಬಂದಿರತಕ್ಕಂಥ ನ್ಯೂಸ್ ನಿಮ್ಗೆ ಗೊತ್ತಿದೆ ಅಲ್ವಾ. ಇವತ್ತು ರಿಸಲ್ಟ್ ಬರಲ್ಲ ಅಂತ ಎಲ್ಲ ಕಡೆ ಓಡಾಡ್ತಿದೆ ಅಂತಂದರೆ ವಿತ್ ಪ್ರೂಫ್ ನಿಮ್ಗೆ ಏನು ಹೇಳ್ತಿದೆ ಅಂದರೆ ವಿತ್ ಎಜುಕೇಷನ್ ಮಿನಿಸ್ಟರ್ ಅವರೇ ಹೇಳ್ತಿದ್ರೆ ಅದನ್ನು ಡಿಸೈಡ್ ಮಾಡಿ ಹೇಳ್ತೀವಿ ಅಂತಂದರೆ ನಾಳೆ ನಿಮಗೆ ರಿಸಲ್ಟ್ ಬರಲ್ಲ ಅಂತ ಖಾತ್ರಿ ಆಯಿತು. ಸೊ ರಿಸಲ್ಟ್ 8ಕ್ಕೆ ಬರುತ್ತಾ ಅದನ್ನು ಕೂಡ ಗ್ಯಾರಂಟಿ ಇಲ್ಲ, ಬಟ್ 8ಕ್ಕೆ ಬರ್ಬೋದು, ಬಿಟ್ಟರೆ ನಾಳೆ ಗೊತ್ತಾಗುತ್ತೆ. ನೋಡಿ, ನಾಳೆ ಬರ್ತಕ್ಕಂಥ ರಿಸಲ್ಟ್ ಇವತ್ತು ಮಾತ್ರ ಗೊತ್ತಾಗೋದು, ಅಂದರೆ ಇವತ್ತು ಸಾಯಂಕಾಲ ಅಥವಾ ನೈಟ್ ಅಷ್ಟೇ ಗೊತ್ತಾಗುತ್ತೆ. ಅಂದರೆ 8ಕ್ಕೆ ಬರುತ್ತೆ ಅನ್ನೋದಂತಂದರೆ ನಾಳೆ ನಿಮಗೆ ಸಾಯಂಕಾಲ ಗೊತ್ತಾಗುತ್ತೆ ಏನಾಗಲಿ. ಅಥವಾ ಈಗ ನಿಮ್ಮದು ಸೆಕೆಂಡ್ PUC ಬೋರ್ಡ್ ಏನಿದೆ ಅದ್ರ ಕಡೆಯಿಂದ ನೋಟಿಫಿಕೇಶನ್ ಆದರೂ ಬಂದಿರುತ್ತೆ, ಅದನ್ನು ತಿಳಿಸ್ಬಿಟ್ರೆ ನಿಮಗೆಲ್ಲ ಕೂಡ ಗೊತ್ತಾಗುತ್ತೆ. ಅದನ್ನು ಕೂಡ ಇದುವರೆಗೂ ಕೂಡ ಬಂದಿಲ್ಲ. ಸೊ ಈಗ ಎಲೆಕ್ಷನ್ ಇರೋ ಕಾರಣ 10ಕ್ಕೆ ಹೋಗ್ಬೋದು ಅಥವಾ 11ಕ್ಕೆ ಹೋಗ್ಬೋದು. ಅಂದರೆ 8ಕ್ಕೆ ಬರದೇ ಹೋದರೆ ಹೇಳ್ತಾರೆ, 8ಕ್ಕೆ ಬರದೇ ಹೋದರೆ 10, 11 ಈ ರೀತಿ ನಿಮ್ಮ ರಿಸಲ್ಟ್ ಕೂಡ ಹೋಗ್ಬೋದು. ಅಂದರೆ 1 ಡೇ ಬಿಫೋರ್ ಮಾತ್ರ ನಿಮ್ಮದು ಎಕ್ಸಾಮ್ ಈಗ ಫಲಿತಾಂಶ ಆಗೋ ಸಾಧ್ಯತೆ ಇದೆ. ಅಂದರೆ ಅದ್ರ ಬಗ್ಗೆ ಮಾಹಿತಿ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸುಮ್ಮನೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದರೆ ನಿಮ್ಮದು ಕನ್ಫ್ಯೂಷನಲ್ಲಿ ಭಾಳಷ್ಟು ಸ್ಟ್ರೆಸ್ ತೊಗೊಳಕೋಗ್ಬೇಡಿ. ರಿಸಲ್ಟ್ 1 ಡೇ ಬಿಫೋರ್ ಮಾತ್ರ ಬರ್ತದೆ. ಓಕೆ, ಇಷ್ಟು ದಿನ ಕೂಡ ಪ್ರೊವಿಷನಲ್ ನಾಳೆನೂ ಕೂಡ ಮೈಂಡ್ ಸೆಟ್ಟಲ್ಲಿ ಇತ್ತಲ್ವ ನಿಮ್ಮದು, ಅದನ್ನು ಸ್ವಲ್ಪ ಸದ್ಯಕ್ಕೆ ತೆಗೆದಾಕ್ರಿ. ಅವ್ರು ಏನೇ ಕೂಡ ಬಿಡ್ಲಿಕ್ಕಂತ ಮುಂಚೆಗೆ ಒಂದು ನೋಟಿಫಿಕೇಶನ್ ಅಥವಾ ಅದು ಏನೋ ಒಂದು ಪ್ರೆಸ್ ಮೀಟ್ ಕರೆಯೋದು ಆ ಥರ ತಿಳಿಸಿದಾಗ ಗೊತ್ತಾಗುತ್ತೆ, ಅದನ್ನ ನಿಮಗೆ ತಿಳಿಸ್ತೀವಿ. ಸೊ ಆಯ್ತಾ, ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಅಂತ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಸದ್ಯಕ್ಕೆ ನಾಳೆ ಅಂತೂ ರಿಸಲ್ಟ್ ಇಲ್ಲ, 8ಕ್ಕೆ ಜಸ್ಟ್ ಬರ್ಬೋದು ಅಂತ ಸಾಧ್ಯತೆ ಇದೆ ಹೊರತು ಕೂಡ 8ನೂ ಕೂಡ ಗ್ಯಾರಂಟಿ ಇಲ್ಲ. ಅಂದರೆ ಈ ರಿಸಲ್ಟ್ ಯಾವ ಬರ್ತಂತ ಇನ್ನೂ ಕೂಡ ಯಾರಿಗೂ ಕೂಡ ಸದ್ಯಕ್ಕೆ ಗ್ಯಾರಂಟಿ ಒಳಗಿಲ್ಲ. ಅಂದರೆ ಸದ್ಯದಲ್ಲೇ ಬರ್ತದೆ, ಎಲ್ಲನೂ ಕೂಡ ನಿಮ್ದು ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿದೆ. ಸೊ ರಿಸಲ್ಟ್ ಅಷ್ಟೇ ಅನೌನ್ಸ್ಮೆಂಟ್ ಆಗಬೇಕು. ಆ್ಯಂಡ್ ಹೆಂಗೆಂಗೂ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಏನು ಯಾವುದೇ ರೀತಿ ರಾಂಗ್ ಇಲ್ಲದೆ ಬಿಡಬೇಕು. ಹಾಗಾಗಿ ಒಂದು ಟೈಮ್ ನೋಡಿ, ಅದು ಏನು ಕೊಟ್ಟಾರೆ ನೋಡಿ, ಫಲಿತಾಂಶ ಪ್ರಕಟಿಸಲಾಗುವುದು ಅಂತ ಏನು ಇಲ್ಲಿ ಕೊಟ್ಟವ್ರೆ ಅದ್ರಲ್ಲಿ ಏನು ಬರೆದವ್ರು ಅಂತಂದರೆ ಸಮಯ ನೋಡಿಕೊಂಡು, ಅಂದರೆ ಅವರ ಸಮಯ ನೋಡಿಕೊಂಡು ಫಲಿತಾಂಶ ಪ್ರಕಟಿಸಲಾಗುವುದು. ಸೊ ಹಂಗಾಗಿ ಎಲ್ಲನೂ ಕೂಡ ಸರಿ ಇದ್ದಾಗ ಮಾತ್ರ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಬರ್ತದೆ. ಹಂಗಾಗಿ ವೇಟ್ ಮಾಡಿರಿ. ಸೊ ಅನದರ್ 1 or 2 ಡೇಸಲ್ಲಿ ಎಲ್ಲನೂ ಕೂಡ ಸರಿ ಆಗ್ತದೆ. ಅನೌನ್ಸ್ಮೆಂಟ್ ಕೂಡ ಅಫಿಷಿಯಲಾಗಿ ಇನ್ನೊಂದು ಬರ್ತದೆ, ಅದನ್ನು ಕೂಡ ಹೇಳೋಣಂತೆ. ಸರಿಕೊಂಡ್ರು ವಾಟ್ಸಪ್ ಗ್ರೂಪ್ ಇರ್ತದೆ, ಜಾಯ್ನ್ ಆಗಿ. ಆ್ಯಂಡ್ ಇದೇ ಥರನಾಗಿ ಮುಂದೆ ಏನಪ್ಪ ಅಂದ್ರೆ ನಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆ್ಯಂಡ್ ಮುಂದೆ ಫ್ಯೂಚರ್ಲಿ ಸೈನ್ಸ್ ಸ್ಟೂಡೆಂಟ್ಗೆ KCT ಆ್ಯಂಡ್ ನೀಟ್ ಗೈಡೆನ್ಸು ಕೂಡ ನಮ್ಮ ಚಾನಲ್ ಸಿಗ್ತಾ ಇರ್ತದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.